ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡೋದಾದ್ರೆ ಮೇನ್ ಥಿಂಗ್ ಗಮನಿಸಬಹುದು ನೀವು. ನೀಟ್ ವಿದ್ಯಾರ್ಥಿಗಳಿಗೆ 400 ಸೀಟ್ಗಳು ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ದೇಶಾದ್ಯಂತ 9,000ಕ್ಕೂ ಹೆಚ್ಚು ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ನಾನು ಹಿಂದೆ ಮಾಹಿತಿ ಕೊಟ್ಟಿದ್ದೆ. ಅದೇ ಮಟ್ಟಿಗೆ 400 ವೈದ್ಯಕೀಯ ಸೀಟ್ಗಳನ್ನ ಹೆಚ್ಚಳ ಮಾಡಿದ್ದಾರೆ ಅಂತ ನಮ್ಮ ಮಾಹಿತಿ ಬರ್ತಾ ಇದೆ. ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನೀವು ನೋಡಬಹುದು ಪ್ರಜಾವಾಣಿದು ಹೆಚ್ಚುವರಿ 400 ವೈದ್ಯಕೀಯ ಸೀಟುಗಳು ಕೂಡ ಲಭ್ಯವಾಗಿದೆ. ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರಿಗಣನೆ ಮಾಡ್ತಾ ಇದೆ. ಆಲ್ರೆಡಿ ಹೇಳ್ಬಿಟ್ಟಿದೆ, ನಾವು ಏನೇ ಇದ್ರು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಅದನ್ನು ಕನ್ಸಿಡರ್ ಮಾಡ್ಕೊಂಡು ನಿಮಗೆ ಫೈನಲ್ ರಿಸಲ್ಟ್ ಅಲ್ಲಿ ಘೋಷಣೆ ಕೂಡ ಮಾಡ್ತೀವಿ. ಬಿಕಾಸ್ ನಾವು ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ವೆಕೆನ್ಸಿ ರೌಂಡ್ ವರೆಗೂ ನಾವು ವೇಟ್ ಮಾಡೋದಿಲ್ಲ ಅಂತೇಳಿ ಈ ಹಿಂದೆ ಹೇಳಿದ್ರು. ಅದರ ಅನ್ವಯ ಆಲ್ರೆಡಿ 400+ ಸೀಟ್ಸ್ ಕೂಡ ವೇಕೆಂಟ್ ಆಗಿರೋದು ಆ್ಯಡ್ ಆಗುತ್ತೆ. ಬರೋಬ್ಬರಿ ನೀಟ್ ಫಲಿತಾಂಶ ನಂತರ ಪ್ರಕಟಿಸಿದ ಮೊದಲ ಸುತ್ತಿನಲ್ಲಿ ಸೀಟು ಹಂಚಿಕೆಯಲ್ಲಿ ಬರೋಬ್ಬರಿ 9,263 ಸೀಟುಗಳು ಕೂಡ ಅವೈಲೇಬಲ್ ಇರ್ತವೆ. ರಾಜ್ಯದಲ್ಲಿ 8 ವೈದ್ಯಕೀಯ ಕಾಲೇಜುಗಳು ತಲಾ 50 ಸೀಟುಗಳನ್ನ ರಾಷ್ಟ್ರೀಯ ವೈದ್ಯಕೀಯ ಆಯೋಗಕ್ಕೆ ಅನುಮತಿ ಕೂಡ ಪಡೆದಿರ್ತದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಲಭ್ಯವಿರುವ ವೈದ್ಯಕೀಯ ಸೀಟುಗಳ ಸಂಖ್ಯೆ ಬರೋಬ್ಬರಿ 9,663ಕ್ಕೆ ಬಂದ್ಬಿಟ್ಟು ಏರಿಕೆ ಆಗಿದೆ. ರಾಜ್ಯದಲ್ಲಿ ಗೊತ್ತಿರೋ 15 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಇರ್ತವೆ. ಅಲ್ಲೂ ಕೂಡ ಹೆಚ್ಚುವರಿಯಾಗಿ ಸೀಟ್ನ ಕೊಡಿ ಅಂತೇಳಿ ಮನವಿ ಕೂಡ ಮಾಡಿದ್ರು. ಆದ್ರೆ ಮೂಲ ಸೌಕರ್ಯ ಸಮಸ್ಯೆಗಳನ್ನು ಪರಿಗಣಿಸಿ NMC ಬಂದ್ಬಿಟ್ಟು ಬೆಳಗಾವಿ, ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾಸನ, ಮೈಸೂರು, ರಾಯಚೂರು, ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರಗಳ ಸೀಟು ಕೂಡ ಹೆಚ್ಚಳ ಮಾಡೋದಕ್ಕೆ ಸಮ್ಮತಿ ಕೊಟ್ಟಿದೆ. ಇಲ್ಲಿ ಎಲ್ಲಿ ನಿರಾಕರಣೆ ಮಾಡಿದೆ ಅಂದ್ರೆ ಬೀದರ್, ಚಾಮರಾಜನಗರ, ಗದಗ, ಕಾರವಾರ, ಕೊಪ್ಪಳ, ಮಂಡ್ಯ, ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ತಿರಸ್ಕಾರ ಕೂಡ ಮಾಡಿದೆ. ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ತಲಾ 100 ಸೀಟ್ಗಳನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಮನವಿ ಕೂಡ ಮಾಡಿದ್ರು. ಅಲ್ಲಿ ತಲಾ 50 ಸೀಟ್ಗಳು ಕೂಡ ಅನುಮೋದನೆ ಕೂಡ ಮಾಡಿದೆ. ಅಂಡ್ ಹುಬ್ಬಳ್ಳಿಯ DMS ಕಾಲೇಜಲ್ಲಿ ಕೂಡ 50% ಸೀಟ್ಗಳು ಕೂಡ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಅಷ್ಟೆಲ್ಲ ಕೂಡ ಮಾಹಿತಿ ಇದೆ, ನೀವು ಗಮನಿಸಬಹುದು. ಗುಡ್ ನ್ಯೂಸ್, ನೀಟ್ ಸೆಕೆಂಡ್ ರೌಂಡ್ ಅಟೆಂಡ್ ಮಾಡೋರಿಗೆ +400 ಸೀಟ್ಗಳು ಕೂಡ ಹೆಚ್ಚಳ ಆಗಿರೋ ಕಾರಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಖಂಡಿತ ಸಹಾಯ ಆಗೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.